Audio Jungle. ಚೋಲೆ ಮಸಾಲೆ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೆಂದರೆ ಒಂದು ಎಷ್ಟು ದೊಡ್ಡ ನೀರುಳ್ಳಿ ತೊಗೋಬೇಕು, ಒಂದು 3ರಿಂದ 4 ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥದ್ದು, ಅದನ್ನು ಪೇಸ್ಟ್ ಮಾಡ್ಕೋಬೇಕು ನಾವು. ಅದಾದಮೇಲೆ ನಾವು ಟೊಮೆಟೊ ಇದ್ದರೆ ಟೊಮೆಟೊನ ನಾವು ಮಿಕ್ಸಿಗೆ ಹಾಕ್ಕೊಂಡು ಪ್ಯೂರಿ ಆಗಿ ರೆಡಿ ಮಾಡ್ಕೋಬೇಕು. ಇಲ್ಲಾಂದರೆ ನಮಗೆ ಟೊಮೆಟೊ ಪ್ಯೂರಿನೇ ಇದ್ದರೆ ನಿಮ್ಮ ಮನೇಲಿ ಟೊಮೆಟೊ ಪ್ಯೂರಿನೂ ನಾವು ಹಾಕ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಖಾರದ ಪುಡಿ, ಧನಿಯಾ ಪೌಡರು, ಉಪ್ಪು, ಅರಿಶಿನ, ಅದಾದಮೇಲೆ ಗರಂ ಮಸಾಲ. ಆಮೇಲೆ ಚೋಲೆ ಮಾಡೋದಕ್ಕೆ ನಮಗೆ ಚೋಲೆ ಮಸಾಲೆ ಬೇಕು, ಅದೊಂದು ತೊಗೋಬೇಕು. ಅದಾದಮೇಲೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ನಿಂಬೆ ಹುಳಿನೂ ಹಾಕ್ಕೋಬೋದು. ಅದಾದಮೇಲೆ ಆಮ್ಚೂರು ಇದ್ದರೆ ಆಮ್ಚೂರೂ ನಾವು ಹಾಕ್ಕೋಬೋದು. ಆಮೇಲೆ ಶುಂಠಿ ಪುಡಿನ ತೊಗೋಬೇಕು. ನಾವು ಹೆಚ್ಚಿಟ್ಕೊಂಡಿರೋವಂಥ ನೀರುಳ್ಳಿನ ನಾವು ಈಗ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು. ಈ ಥರ ನಾವು ನೀರುಳ್ಳಿನ ಪೇಸ್ಟಾಗಿ ನಾವು ರೆಡಿ ಮಾಡ್ಕೋಬೇಕು. ಗ್ಯಾಸ್ ಹಚ್ಚಿ ನಾವು ಒಗ್ಗರಣೆಗೆ ನಾವು ಎಣ್ಣೆನ ಹಾಕ್ಕೋಬೇಕು. 2 to 3 ಟೇಬಲ್ ಸ್ಪೂನ್ ಅಷ್ಟು ನಾವು ಎಣ್ಣೆನ ಹಾಕ್ಕೋಬೇಕು. 2 ಟೇಬಲ್. ಈಗ ಇದನ್ನ ಕಾಯಕ್ಕೆ ಬಿಡಬೇಕು. ಈಗ ಎಣ್ಣೆ ಕಾಯ್ದಿದೆ, ನಾವು ಇದಕ್ಕೆ ನೀರುಳ್ಳಿ ಪೇಸ್ಟ್ನ ಹಾಕ್ಕೋಬೇಕು. ತಯಾರು ಮಾಡಿರುವಂಥ ನೀರುಳ್ಳಿ ಪೇಸ್ಟ್ನ ನಾವು ಹಾಕಬೇಕು. ಈಗ ಇದನ್ನ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೊಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಮಗ್ಗಿದೆ, ಇದಕ್ಕೆ ನಾವು ಶುಂಠಿ ಪುಡಿನ ಹಾಕ್ಕೋಬೇಕು. ಶುಂಠಿ ಪುಡಿ ಹಾಕ್ಕೊಂಡು ನಾವು ಕ್ಲೀನಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಮಗ್ಗಿದ ಮೇಲೆ ನಾವು ಟೊಮೆಟೊ ಪ್ಯೂರಿನ ಹಾಕ್ಕೋಬೇಕು. ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ಟೊಮೆಟೊ ಪ್ಯೂರಿ ಹಾಕಿದ್ಮೇಲೆ. ಈಗ ಇದು ಮಗ್ಗಿದ ಮೇಲೆ ನಾವು ಒಂದು ಸ್ವಲ್ಪ ಉಪ್ಪನ್ನ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಈಗ ಖಾರದ ಪುಡಿನ ಹಾಕ್ಕೋಬೇಕು. 1 ಚಮಚ, ಖಾರ ತಕ್ಕಂಗೆ ಹಾಕ್ಕೋಬೇಕು. ನಾವು 2 ಚಮಚ ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಧನಿಯಾ ಪೌಡರ್ನ ಹಾಕ್ಕೋಬೇಕು. 2 ಚಮಚ ಅಷ್ಟು ಧನಿಯಾ ಪೌಡರ್ನ ಹಾಕ್ಕೋಬೇಕು. ಅದಾದಮೇಲೆ ಅರಿಶಿನ, ಗರಂ ಮಸಾಲನ 1 ಚಮಚ ಹಾಕ್ಕೋಬೇಕು. ಆಮೇಲೆ ಚೋಲೆ ಮಸಾಲನ 2 ಚಮಚದಷ್ಟು ನಾವು ಹಾಕ್ಕೋಬೇಕು. ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಈಗ ಎಣ್ಣೆ ಬಿಟ್ಟಿದೆ. ಇದಕ್ಕೆ ನಾವು ಈಗ ಕಡಲೆಕಾಳು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಬೇಯಿಸಿಟ್ಕೊಂಡಿರೋವಂಥ ಕಡಲೆಕಾಳನ್ನ ಹಾಕ್ಕೋಬೇಕು. ಆ ಬೇಯಿಸಿಟ್ಟಿರೋ ನೀರು ಇದೆಯಲ್ಲ, ಆ ನೀರಿನ ಜೊತೆನೇ ಹಾಕ್ಕೋಬೇಕು ನಾವು ಬೇಯಿಸಿಟ್ಕೊಂಡಿರೋವಂಥ ಕಡಲೆಕಾಳನ್ನ. ಕಾಬೂಲ್ ಕಡಲೆಕಾಳಿದ್ರೆ ಕಾಬೂಲ್ ಕಡಲೆಕಾಳು ಹಾಕ್ಕೋಬೋದು, ಇಲ್ಲಾಂದರೆ ಮಾಮೂಲಿ ಕಾಳಿದ್ರೆ ಮಾಮೂಲಿ ಕಡಲೆಕಾಳನ್ನೇ ಹಾಕ್ಕೋಬೋದು ನಾವು. ಇದನ್ನ ಕುದಿಯೋಕ್ಕೆ ಬಿಡಬೇಕು. ಈಗ ಚೆನ್ನಾಗಿ ಕುದಿಬೇಕು. ಈಗ ಇದು ಚೆನ್ನಾಗಿ ಕುದಿಬೇಕು. ಕುದಿ ಬರೋ ತನಕ ನಾವು ಇದನ್ನು ಬಿಡಬೇಕು. ಆಮೇಲೆ ನಾವು ನೀರು ಬೇಕಂದರೆ ನಾವು ನೀರು ನೋಡ್ಕೊಂಡು ಮೇಲೆ ಎಕ್ಸ್ಟ್ರಾ ಹಾಕ್ಕೋಬೋದು ನಾವು. ಇದನ್ನು ಕುದಿಯೋಕ್ಕೆ ಬಿಡಬೇಕು. ಈಗ ಈ ಚೋಲೆ ಕ್ಲೀನಾಗಿ ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾವು ನಿಂಬೆಹಣ್ಣು ರಸನ ಹಾಕ್ಕೋಬೇಕು. ಹುಳಿ ತಕ್ಕಂಗೆ ನೋಡಿಕೊಂಡು ನಾವು ನಿಂಬೆಹಣ್ಣು ರಸನ ಹಾಕ್ಕೋಬೇಕು. ಈಗ ಕ್ಲೀನಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಕುದಿಯೋಕ್ಕೆ ಬಿಡಬೇಕು. ಈ ಚೋಲೆನ ನಾವು ಪೂರಿ ಅಥವಾ ಚಪಾತಿ ಅಥವಾ ಪರೋಟ ಯಾವುದಕ್ಕಾದ್ರೂ ನಾವು ಕಾಂಬಿನೇಷನ್ ಮಾಡಿಕೊಂಡು ನಾವು ಇದನ್ನು ತಿನ್ಬೋದು, ಅಥವಾ ಚಾಟ್ಸಾಗೂ ನಾವು ಇದನ್ನು ಮಾಡ್ಕೋಬೋದು ನಾವು. ಈಗ ಇದು ಕುದೀತಾ ಇದೆ ಚೆನ್ನಾಗೆ. ಈಗ ಇದು ಚೋಲೆ ರೆಡಿಯಾಗಿದೆ.